ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಾನು ಇವತ್ತು ಒಂದು ಫಿಲಮ್ನ ರಿವ್ಯೂ ಮಾಡೋಣ ಅಂತಿದ್ದೀನಿ. ಸೊ ಆ ಫಿಲಮ್ ಹೆಸರು ಏನಪ್ಪ ಅಂತಂದರೆ ಕೃಷ್ಣಂ ಪ್ರಣಯ ಸಖಿ ಅಂತ. ಸೊ ಇದು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಮಾಡಿದ್ದಾರೆ. ಸೊ ಇನ್ಯಾಕೆ ತಡ, ಶುರು ಮಾಡೋಣ ಬನ್ನಿ ರಿವ್ಯೂನ. ಸೊ ಮೊದಲಿಗೆ ನಾನು ಯಾಕೆ ಇಷ್ಟು ಬೇಗ ಬಿಟ್ಟಿದ್ದೀನಿ ಈ ವಿಡಿಯೋ ಇಲ್ಲ ರಿವ್ಯೂ ಅಂತ ಅಂದರೆ, ನಾನು ಆಗಲೇ ಪ್ರೀಮಿಯರ್ ಶೋ ನೋಡ್ಕೊಂಬಂದಿದ್ದೀನಿ. ಅಂದರೆ ನೆನ್ನೆ ನಾನು ಆಗಲೇ ನೋಡ್ಕೊಂಬಂದಿದ್ದೀನಿ. ಸೊ ಅದರಿಂದ ನಾನು ರಿವ್ಯೂ ಹೇಳ್ತಾ ಇದ್ದೀನಿ, ಹೇಗಿದೆ, ಯಾವ ಥರ ಇದೆ, ನೀವು ನೋಡಬೇಕೋ ಬೇಡವೋ ಅಂತ. ಸೊ ಇವಾಗ ಏನಂತ ಅಂದರೆ, ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೆ ಅಂತ ಅಂದರೆ, ಮಾಳ್ವಿಕಾ ನಾಯರ್ ಅಂತ ಇದ್ದಾರೆ. ಅವರು ಹೊಸ ಪರಿಚಯ ಕನ್ನಡ ಇಂಡಸ್ಟ್ರಿಗೆ. ಸೊ ಅವ್ರು ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟು ಆಲ್ಮೋಸ್ಟ್ ಆಲ್ ಸೀನಿಯರ್ ಆ್ಯಕ್ಟರ್ಸ್ ಕನ್ನಡದಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲ ಮಾಡಿದ್ದಾರೆ. ಸೊ ಈ ಥರ ಇದೆ. ಸೊ ಸ್ಟೋರಿಗೆ ಬಂದ್ಬಿಡೋಣ. ಏನು ಅಂತ ಅಂದರೆ, ಸೊ ಸ್ಟೋರಿಯಲ್ಲಿ ಏನು ಡಿಫ್ರೆಂಟಾಗಿ ಅನಿಸ್ಲಿಲ್ಲ. ಯಾವುದೋ ಒಂದು ನಾರ್ಮಲ್ ಸ್ಟೋರಿ ಅನಿಸ್ತು. ಬಟ್ ಡೈರೆಕ್ಟರು ಹೇಳಿರೋ ರೀತಿ ಚೆನ್ನಾಗಿದೆ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಮಗೆ ಕನ್ಫ್ಯೂಷನ್ ಆಗ್ಬೋದು, ಯಾಕೆ ಈ ಥರ ಆಗ್ತಿದೆ, ಯಾಕೆ ಹಿಂಗೆ ಆಗ್ತಾಯಿದೆ ಅಂತ. ಬಟ್ ಅದು ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫಿಗೆ ಹೋದ ತಕ್ಷಣ ನಮಗೆ ನೀಟಾಗಿ ಕ್ಲಾರಿಟಿ ಗೊತ್ತಾಗುತ್ತೆ, ಏನಕ್ಕೆ ಈ ಥರ ಆಯಿತು, ಯಾಕೆ ಈ ಥರ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಕತೆ ಸ್ಟಾರ್ಟ್ ಆಗ್ತಿದ್ದಂಗೆ ನಮಗೆ ಏನಂತ ಗೊತ್ತಾಗುತ್ತೆ ಅಂದರೆ, ಗಣೇಶ ಅಂತಂದರೆ ಕೃಷ್ಣ ಇಲ್ಲಿ. ಸೊ ಕೃಷ್ಣಂಗೆ ಅವನಿಗೆ ಹುಡುಗಿ ಹುಡುಕ್ತಾ ಇರ್ತಾರೆ. ಸೊ ಅವರ ಫ್ಯಾಮಿಲಿ ಬಂದ್ಬಿಟ್ಟು ದೊಡ್ಡ ಫ್ಯಾಮಿಲಿ. ಆ ದೊಡ್ಡ ಫ್ಯಾಮಿಲಿಲಿ ಹೆಂಗೆ ಹುಡುಗಿ ಹುಡುಕ್ತಾರೆ, ಯಾವ ಥರ ಹುಡುಕ್ತಾರೆ, ಹೆಂಗಾಗುತ್ತೆ ಅಂತ. ಸೊ ಹುಡುಕ್ತಾ ಇರ್ತಾರೆ. ಬಟ್ ಆಗಲೇ ಹುಡುಗಿ ಅವ್ರ ಪಕ್ಕದಲ್ಲೇ ಇರ್ತಾರೆ. ಅದೇ ಡೌಟು. ಹುಡುಗಿ ಅಂತ ಅಂದರೆ ಈ ನಮ್ಮ ಹೊಸ ಪರಿಚಯ ಮಾಳ್ವಿಕಾ ನಾಯರ್ ಅವರು. ಸೊ ಅವ್ರ ಜೊತೆ ಇರ್ತಾರೆ. ಈಗ ಹುಡುಗಿ ಏನಕ್ಕೆ ಹುಡುಕ್ಬೇಕು, ಅಲ್ಲೇ ಪಕ್ಕದಲ್ಲಿ ಇಟ್ಕೊಂಡು ಅಂತ ಅಂದ್ಬಿಟ್ಟು ಅನ್ನಿಸ್ತು. ಸೊ ನೆಕ್ಸ್ಟು ಏನಾಗುತ್ತೆ ಅಂತ ಅಂದರೆ, ಈ ಫಿಲಮಲ್ಲಿ ಪ್ರಣಯ ಬಂದ್ಬಿಟ್ಟು ಫುಲ್ಲು ಈ ನಮ್ಮ ಕೃಷ್ಣಂಗೆ ಯಾವಾಗಲೂ ಸರ್ ಅಂತ ಕರೀತಾರೆ. ಯಾಕೆ ಕರೀತಾಳೆ ಸರ್ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಡೌಟ್ ಆಗುತ್ತೆ. ಅದು ಸೆಕೆಂಡ್ ಹಾಫಲ್ಲಿ ಗೊತ್ತಾಗುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಫಸ್ಟ್ ಹಾಫಲ್ಲಿ ನಿಮ್ಗೆ ಅಷ್ಟು ಗೊತ್ತಾಗಲ್ಲ, ಸೆಕೆಂಡ್ ಹಾಫಲ್ಲಿ ಯಾಕೆ ಸರ್ ಅಂತ ಕರೀತಾಯಿದ್ರು ಅಂತ ಗೊತ್ತಾಗುತ್ತೆ. ಸೊ ಅದೊಂದು ಸಸ್ಪೆನ್ಸ್ ಇಟ್ಟಿದ್ದಾರೆ ಡೈರೆಕ್ಟರು. ಅದಾದಮೇಲೆ ನೆಕ್ಸ್ಟ್ ಸೀನು ಏನಾಗುತ್ತೆ ಅಂತ ಅಂದರೆ, ಇಲ್ಲೇ ಸ್ವಲ್ಪ ಕ್ಲಂಪ್ಸಿ ಆಗುತ್ತೆ. ಸೊ ನೆಕ್ಸ್ಟ್ ಸೀನ್ ಬಂದುಬಿಟ್ಟು ನಮ್ಮ ಇವಳು ಯಾರು ಜಾನ್ವಿ ಕ್ಯಾರೆಕ್ಟರ್ ಎಂಟರ್ ಆಗುತ್ತೆ. ಸೊ ಜಾನ್ವಿ ಕ್ಯಾರೆಕ್ಟರ್ ಎಂಟರ್ ಆಗುವಾಗ ಜಾನ್ವಿ ಕೃಷ್ಣನ್ನ ನೋಡ್ತಾಳೆ. ಸೊ ಅದಾದಮೇಲೆ ಕೃಷ್ಣ ಅದೇ ಟೈಮಿಗೆ ಈ ಪ್ರಣಯನ್ನ ನೋಡ್ತಾನೆ. ಸೊ ಪ್ರಣಯಂಗೆ ಕೃಷ್ಣನ ಮೇಲೆ ಲವ್ ಆಗುತ್ತಾ, ಇಲ್ಲ ನಮ್ಮ ಕೃಷ್ಣಂಗೆ ಜಾನ್ವಿ ಮೇಲೆ ಲವ್ ಆಗುತ್ತಾ ಅನ್ನೋದೇ ಈ ಫಿಲಮ್ನ ಮುಖ್ಯ ಉದ್ದೇಶ ಮತ್ತು ಫಿಲಮ್ದ ಬೇಸ್ ಲೈನ್. ಸೊ ಈ ಥರ ಇರುವಾಗ ಹೇಗೆ, ಯಾವ ಥರ ಅವ್ರ ಪ್ರೀತಿನ ಉಳಿಸ್ಕೊತಾರೆ ಅನ್ನೋದು ಒಂದು ಪಾರ್ಟು. ಸೊ ಅದಾದಮೇಲೆ ಜೋಕ್ಸ್ ಕಡೆಗೆ ಹೋದರೆ, ಅಲ್ಲಲ್ಲೇ ಸ್ಮಾಲ್ ಜೋಕ್ಸು. ಈಗ ಗೊತ್ತಲ್ಲ, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಮಾಡೋದು ಜೋಕ್ಸು, ಈ ಥರ ಜೋಕ್ಸ್ ಇರುತ್ತೆ. ಅದ್ರ ಜೊತೆ ನಮ್ಮ ಸಾಧು ಕೋಕಿಲ, ಕುರಿ ಪ್ರತಾಪ್ ಅವರಾಗಿರ್ಬೋದು. ಸೊ ಇವರೆಲ್ಲ ಸ್ವಲ್ಪ ಆ್ಯಡ್ ಮಾಡಿದ್ದಾರೆ, ಆ್ಯಡ್ ಆನ್ಸ್ ಜೋಕ್ಸಿಗೆ. ಸೊ ಅದಾದಮೇಲೆ ರಂಗಾಯಣ ರಘು ಅವರು ಅದು ಒಂದು ಕ್ಯಾರೆಕ್ಟರ್ ಚೆನ್ನಾಗಿದೆ. ಅವಾಗ ಬಂದು ಹೋಗ್ತಾ ಇರ್ತಾರೆ. ಸೊ ಅವ್ರ ಕ್ಯಾರೆಕ್ಟರ್ ರಿವೀಲ್ ಮಾಡಿದ್ರೆ ಅವ್ರದ್ದೊಂಥರ ಚೆನ್ನಾಗಿದೆ ಕ್ಯಾರೆಕ್ಟರು, ಈ ರಂಗಾಯಣ ರಘು ಅವ್ರದ್ದು. ಸೊ ಇಷ್ಟ ಆಗಿತ್ತು ಈ ಫಿಲಮ್ದು ಓವರ್ವ್ಯೂ ಹೆಂಗೆ ಬರ್ತಾಯಿದೆ ಅಂತ ಅಂದ್ಬಿಟ್ಟು. ಸೊ ಲಾಸ್ಟಿಗೆ ಏನಾಗುತ್ತೆ ಅಂತ ಅಂದರೆ, ಕೃಷ್ಣ ಮತ್ತು ಪ್ರಣಯ ಎರಡೆರಡು ಸತಿ ಮದುವೆ ಆಗ್ತಾರೆ. ಸೊ ಅದು ಏನಕ್ಕೆ ಮದುವೆ ಆಗ್ತಾರೆ, ಯಾಕೆ ಮದುವೆ ಆಗ್ತಾರೆ ಅಂದ್ಬಿಟ್ಟು ನೀವು ಫಿಲಮ್ ಹೋಗಿ ನೋಡಬೇಕಾಗುತ್ತೆ. ಸೊ ಓವರಾಲ್ ಆಗಿ ಈ ಫಿಲಮ್ಮು ಏನಪ್ಪ ಅಂತಂದರೆ, ಒನ್ ಟೈಮ್ ವಾಚಬಲ್ಲು. ಬಟ್ ಬೇರೆ ಲೈಕ್ ಫುಲ್ ಮಾಸ್ ಫಿಲಮ್ ನೋಡಿ ಚೆನ್ನಾಗಿಲ್ದಿರೋ ಫಿಲಮ್ ನೋಡಿ ಕನ್ನಡದಲ್ಲಿ ಈಗ ರೀಸೆಂಟಾಗಿ ನೋಡಿ ಬೇಜಾರಾಗಿದ್ದರೆ ಈ ಫಿಲಮ್ ನೋಡ್ಬೋದು. ಸ್ವಲ್ಪ ಲವ್ ಬಗ್ಗೆ ಸ್ವಲ್ಪ ಹೇಳಿದ್ದಾರೆ, ಹೇಗೆ ಯಾವ ಥರ ಇರುತ್ತೆ ಅಂತ. ಸೊ ಇನ್ನೊಂದೇನು ಅಂತ ಅಂದರೆ, ಫಸ್ಟ್ ಹಾಫಲ್ಲೂ ಒಂದು ಡೈಲಾಗ್ ಹೇಳಿರ್ತಾರೆ, ಸೆಕೆಂಡ್ ಹಾಫಲ್ಲೂ ಒಂದು ಡೈಲಾಗ್ ಹೇಳಿರ್ತಾರೆ. ಸೊ ಫಸ್ಟ್ ಹಾಫು ಸೆಕೆಂಡ್ ಹಾಫ್ದು ಡೈಲಾಗ್ಸು ಎರಡು ಒಂದೇ ಇರುತ್ತೆ. ಅದು ಎಷ್ಟು ಸತಿ ಅದೇ ಡೈಲಾಗ್ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ. ಯಾಕೆ ಅಂದರೆ ಅಲ್ಲೇ ಒಂದು ಸ್ವಲ್ಪ
ನಿಮಗೆ ಕನೆಕ್ಷನ್ ಗೊತ್ತಾಗ್ಬಿಡುತ್ತೆ. ಸೊ ಫಸ್ಟ್ ಹಾಫಲ್ಲಿ ಫಾರ್ ಎಕ್ಸಾಂಪಲ್ ಫಸ್ಟ್ ಹಾಫಲ್ಲಿ ಸಾಧು ಕೋಕಿಲ ಒಂದು ಡೈಲಾಗ್ ಹೇಳಿರ್ತಾರೆ. ಸೊ ಸೆಕೆಂಡ್ ಹಾಫಲ್ಲಿ ಇನ್ನೊಬ್ರು ಯಾವುದೋ ಒಂದು ಕ್ಯಾರೆಕ್ಟರ್ ಬಂದುಬಿಟ್ಟು ಅದೇ ಡೈಲಾಗು ಬೇರೆ ಸಿಚುವೇಷನಲ್ಲಿ ಹೇಳ್ತಾರೆ. ಸೊ ಈ ಥರ ಆಗುತ್ತೆ. ಸೊ ಆವಾಗ ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ಹೆವಿ ಕನೆಕ್ಷನ್ ಆಗುತ್ತೆ. ಸೊ ಈ ಥರ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಡೈರೆಕ್ಟರ್ ಅವರು. ಸೊ ಇಷ್ಟ ಆಗಿತ್ತು ಇವತ್ತಿನ ರಿವ್ಯೂ, ಕೃಷ್ಣಂ ಪ್ರಣಯ ಸಖಿ ಫಿಲಮ್ನ ರಿವ್ಯೂ. ಇದೇ ಥರ ಫಿಲಮ್ ರಿವ್ಯೂ ಹಾಗೂ ಇನ್ಫಾರ್ಮೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಹಾಗೂ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಯಾಕೆ ಅಂದರೆ ನೆಕ್ಸ್ಟ್ ವೀಡಿಯೋ ಜೊತೆ ಇನ್ನೂ ಇದಕ್ಕಿಂತ ಇಂಟ್ರೆಸ್ಟಿಂಗು ಮತ್ತು ಒಳ್ಳೆ ರಿವ್ಯೂ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.